ಬಹುಮಾನ್ಯರಾದ ಉಸ್ತಾದರೇ ಹಾಗೂ ನನ್ನ ಪ್ರಿಯ ಮಿತ್ರರೇ, ಸ್ಟೇಟ್ ಮಟ್ಟದ ಸಾಹಿತ್ಯೋತ್ಸವದ ಈ ಸುಂದರವಾದ ವೇದಿಕೆಯಲ್ಲಿ ನಾನೊಂದು ಸಣ್ಣ ಕತೆ ಹೇಳುತ್ತೇನೆ. ಅಲ್ಲಾ, ಕಾಲುಗಳು ನಡುಗುತ್ತಿದೆ. ಚಳಿಯಿಂದಲ್ಲ, ಭಯದಿಂದ. ಪರವಾಗಿಲ್ಲ ಬಿಡಿ, ಈ ವರ್ಣರಂಜಿತ ವೇದಿಕೆಯಲ್ಲಿ ನಾನೊಂದು ಸಣ್ಣ ಕತೆ ಹೇಳುತ್ತೇನೆ. ನೀವೆಲ್ಲರೂ ಶ್ರದ್ಧೆಯಿಂದ ಕೇಳಬೇಕು. ಸಂಜೆ ಸೂರ್ಯ ಪಶ್ಚಿಮ ಕಡೆ ಮುಖ ಮಾಡಿದಂತೆ ಅಶಾಂತವಾದ ಸಮಯದಲ್ಲಿ ಎರಡೂ ಕಾಲಿನ ಶಬ್ದ ಕೇಳಿದ ಹುಲುಬೈತಿನ ಅಮ್ಮ ಬೀಬಿ ಫಾತಿಮಾ ರಲಿಯಲ್ಲಾಹು ಅನ್ಹರ ಬಾಗಿಲು ಮೂಲಕ ನಿಂತಿದ್ದರು. ಅಲ್ಲ, ಇದು ನನ್ನ ತಂದೆ ಅಲ್ಲವೇ? ಏನಪ್ಪ ಈ ಸಮಯದಲ್ಲಿ ಬಾಗಿಲ ಮೂಲಕ ನಿಂತಿ ತಂದೆ ಮಗಳನ್ನು ಕೂಗಿ ಕರೆದರು. ಫಾತಿಮಾ, ಮಗಳೇ ಫಾತಿಮಾ. ಫಾತಿಮಾ ಬೀಬಿಯವರು ಬಾಗಿಲನ್ನು ತೆಗೆದರು. ತಂದೆಯನ್ನು ಕಂಡ ಫಾತಿಮಾ ಬೀಬಿಯವರು ತಂದೆಯನ್ನು ಚುಂಬಿಸಿ ಪ್ರೀತಿಯಿಂದ ಕಡಿದು ಅಲಕೊಂಡಳು. ಏನಿದೆ ಮಗಳ ವಿಶೇಷ? ತಂದೆಯ ಮುಖವನ್ನು ಇನ್ನತೆಯಿಂದ ನೋಡುತ್ತಾ ಬೇಸರದಿಂದ ಹೇಳಿದಳು, ಅಪ್ಪ, ಒಂದಿಷ್ಟು ಊಟ ಮಾಡಿ 2 ದಿನವಾಯಿತು, ಇನ್ಯಾದ ನನಗೆ ತಿನ್ನಲು ಏನಿಲ್ಲ. ಇದನ್ನು ಕಳೆದು ನಾನು ವಿಸಗಳಿಸಲಮರು. ಫಾತಿಮಾ, ಇಲ್ಲಿ ನೋಡು. ತಾಧರಿಸಿರುವ ಕಮೀಸನ್ನು ಮೇಲೆ ಎತ್ತಿ ಹೊಟ್ಟೆಯಲ್ಲಿ ಕಟ್ಟಿರುವ ಕಲ್ಲುಗಳನ್ನು ತೋರಿಸಿದರು. ಪ್ರಿಯ ಮಿತ್ರರೇ, ಇದಲ್ಲ, ಇದಕ್ಕಿಂತ ಹೆಚ್ಚು ಬೇಸರ ಅಲ್ಲೇ ಇರುವ 2 ಗುಲಾಬಿಯಂತೆ 2 ಮಕ್ಕಳು ಹಸನ್ ಮತ್ತು ಹುಸನ್ ಅವರು ಹಸಿವು ತಡೆಯಲಾಗದೆ ಅಮ್ಮನನ್ನು ಒಂದೇ ಸಾರಿ ಕೂಗಿ ಕರೆದರು, ಉಮ್ಮಿ, ಯಾ ಉಮ್ಮಿ. ಇದನ್ನು ಕಂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಪ್ರತಿಕರಿಸದೆ ಅಲ್ಲಿಂದ ನಡೆದು ಮದೀನಾ ಕಡೆಗೆ ತಲುಪಿದರು. ಅಕ್ಕೋ, ಒಂದು ಆರಾಬಿ ತನ್ನ ಖರ್ಜೂರ ತೋಟಕ್ಕೆ ನೀರು ಹಾಕುತ್ತಿದ್ದ. ಏ ಮನುಷ್ಯ, ನಾನು ನೀರು ಹಾಕಲು ಸಹಾಯ ಮಾಡಿದರೆ ಇನ್ನು ಕೂಲಿ ನೀಡುತ್ತೀರಾ? ಅವಿಶ್ವಾಸದ ಆರಾಬಿ ಹೇಳಿದ, ಸರಿ, ನೀರು ಹಾಕು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆರಾಬಿ ತೋಟಕ್ಕೆ ನೀರು ಹಾಕಿದರು. ಆರಾಬಿ ಕೊಟ್ಟ ಖರ್ಜೂರವನ್ನು ತೆಗೆದುಕೊಂಡು ಕಂದಮ್ಮಗಳಾದ ಹಸನ್ ಮತ್ತು ಹುಸನ್ ಅವರಿಗೆ ನೀಡಿದರು. ಅವರು ಸಂತೋಷದಿಂದ ಕುಣಿದಾಡಿಕೊಂಡರು. ಪ್ರಿಯ ಮಿತ್ರರೇ ಹಾಗೂ ನನ್ನ ತೀರ್ಪುಕಾರರೇ, ನನ್ನ ಕತೆ ಇಷ್ಟವಾದರೂ ಇಲ್ಲಾದರೂ ನಾನು ಹೋಗುತ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.